Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ನಾವಿವತ್ತು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿದವರು 10ನೇ ತಾರೀಕು ಮುಗಿದ ನಂತರ ಅಂದರೆ 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ಈಗಾಗಲೇ ರಿಸಲ್ಟ್ಸ್ ಬಂದಿದೆ. ನೆಕ್ಸ್ಟ್ ಇವಾಗ ಆಲ್ರೆಡಿ ಕಾಲೇಜಸ್ಗೆ ನಿಮ್ಮ ಮಕ್ಕಳು ಸೇರ್ಕೊತಾ ಇದ್ದಾರಲ್ಲ, ಈ ಕಾಲೇಜಲ್ಲಿ ನೀವು ಯಾವ ಸಬ್ಜೆಕ್ಟ್ಸ್ನ ತಗೊಂಡ್ರೆ ಇವರು ಅತ್ಯುತ್ತಮವಾದ ಜಾಬ್ಸ್ನ ಪ್ರೊಫೆಷನ್ಸ್ನ ಇವರು ಉಪಯೋಗಿಸ್ಕೊತಾರೆ, ಅಂದರೆ ಒಳ್ಳೆಯ ಒಂದು ಸಕ್ಸಸ್ನ ಪಡಿತಾರೆ, ಒಳ್ಳೆಯ ಒಂದು ಉನ್ನತವಾದ ಸ್ಥಾನಕ್ಕೆ ಇವರು ಪಡಿತಾರೆ, ಒಳ್ಳೆ ನೇಮ್ ಆ್ಯಂಡ್ ಫೇಮ್ನ ಇವರು ಪಡಿಬಹುದು. ಈ ಒಂದು ಕೋರ್ಸಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಹ್ಯಾಸ್ ಪರ್ ನ್ಯೂಮರಾಲಜಿ ಪ್ರಕಾರ ಅವರ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಜನರಲ್ ಆಗಿ ಹುಟ್ಟಿದವರು ಎಲ್ಲರೂ ಈ ಕೋರ್ಸಸ್ನ ತಗೋಬೋದು. ತಗೊಂಡ್ರೆ ಅವರು ಲೈಫಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ತಲುಪೋದಕ್ಕೆ ಬಹಳ ಸುಲಭ ಆಗುತ್ತೆ. ನೋಡೋಣ ಫ್ರೆಂಡ್ಸ್, ಅದು ಯಾವುದು ಲಕ್ಕಿ ಎಜುಕೇಷನ್, ಜಾಬ್ ಆರ್ ಪ್ರೊಫೆಷನ್, ಅವ್ರಿಗೆ ಯಾವುದು ಲಕ್ಕಿ? BPC, CEC, MBA, MCA, ಹೋಟೆಲ್ ಮ್ಯಾನೇಜ್ಮೆಂಟ್, ಲಕ್ಸುರಿ ಫೀಲ್ಡ್ಸ್, ಅದು ಗೋಲ್ಡ್ ಜ್ಯುವೆಲರಿ ಫೀಲ್ಡ್ಸ್ ಆಗಿರ್ಬೋದು, ಡೈಮಂಡ್, ಈ ಥರ ಲಕ್ಸುರಿ ಫೀಲ್ಡ್ಸ್ ಏನೇನಿದೆಯೋ ಅದನ್ನ ಎಲ್ಲ ಇವ್ರಿಗೆ ಸೂಟ್ ಆಗುತ್ತೆ. ಫಿಲಿಮ್ ಫೀಲ್ಡು ಇವ್ರಿಗೆ ಸೂಟ್ ಆಗುತ್ತೆ. ಯಾಕೆ ಲಕ್ಸುರಿ ಫೀಲ್ಡ್ ಇವ್ರಿಗೆ ಸೂಟ್ ಆಗುತ್ತೆ ಅಂತ ಗೊತ್ತಲ್ವಾ? 6 ಅಂದ್ರೇ ಕೇರ್ ಆಫ್ ಅಡ್ರೆಸ್ ಲಕ್ಸುರಿಯಸ್. ಇವ್ರು ಯಾವಾಗಲೂ ನನಗೆಲ್ಲ ಬೇಕು, ನಾನು ರಾಜನ ಥರ ಬದುಕಬೇಕು, ಅವರು ಬಾರ್ನ್ ರಿಚ್ ಅಂತಲೇ ನಾನು ಹೇಳ್ತೀನಿ. 6ನೇ ತಾರೀಕು ಹುಟ್ಟಿದ್ದಾರೆ ಅಂದರೆ ಅವರು 6 ಅಂದರೆ ಏನು? ಲಕ್ಷ್ಮೀ ಪುತ್ರರಾಗಿರ್ತಾರೆ. ಒಳ್ಳೆ ರಿಚ್ ಫ್ಯಾಮಿಲಿಯಲ್ಲೇ ಇವರು ಹುಡ್ತಾರೆ. ಸುಖ ಭೋಗ ಭಾಗ ಎಲ್ಲವನ್ನು ಜೀವನದಲ್ಲಿ ಅನುಭವಿಸ್ತಾರೆ. ಮುಂದೆ ಕೂಡ ಅದನ್ನೇ ಅಟ್ರಾಕ್ಟ್ ಮಾಡ್ತಾರೆ. ಅವ್ರ ಲೈಫಲ್ಲಿ ತುಂಬ ಈಸಿ. ಅದಕ್ಕೆ ನಾನು 6ನೇ ತಾರೀಕು ಆಗಿದ ತಕ್ಷಣವೇ ಕೇರ್ ಆಫ್ ಅಡ್ರೆಸ್ ಲಕ್ಸುರಿಯಸ್. ಸೊ ಈ ಎಲ್ಲ ಲಕ್ಸುರಿಯಸ್ಗೂ ಇವರು ಆ ಒಂದು ಫೀಲ್ಡ್ಸ್, ಯಾವ್ಯಾವ ಲಕ್ಸುರಿ ಫೀಲ್ಡ್ಸ್ ಇದೆಯೋ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲಿ, ಜ್ಯುವೆಲರಿ ಬಿಸ್ನೆಸ್ ಆಗಲಿ, ಎಲ್ಲ ಬಿಸ್ನೆಸ್ಸಸ್ಸು ಇವರು ಸೂಟ್ ಆಗುತ್ತೆ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿದವರು. ಆ್ಯಂಡ್ ಆಲ್ಟರ್ನೇಟಿವ್ ಆಗಿ ಇವರು ಫ್ಯಾಷನ್ ಡಿಸೈನಿಂಗ್ ಕೂಡ, ಯಾಕೆಂದರೆ ಲಕ್ಸುರಿ ಇದರಲ್ಲಿ ಕೂಡ ನಿಮಗೆ ಫ್ಯಾಷನ್ ಡಿಸೈನಿಂಗು ಒಂದಿದು ಅಲ್ವಾ. ಸೊ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಕೂಡ ಇವರು ಒಳ್ಳೆ ಕೀರ್ತಿನ ಪಡೀತಾರೆ. ಫಾರಿನ್ ಕಂಟ್ರೀಸ್ಗೆ ತುಂಬ ಹೋಗುವ ಚಾನ್ಸಸ್ ಇದೆ. ಫಾರಿನ್ ಫಂಡ್ಸ್, ಫಾರಿನಲ್ಲಿ ಸಹ ಕೆಲವೊಂದು ಬಿಸ್ನೆಸ್ಸಸ್ನ ಇವರು ಡೆವಲಪ್ ಮಾಡೋ ಒಂದು ಕೆಪಾಸಿಟಿ ಇವರಲ್ಲಿದೆ. ಸೊ ಫಾರಿನ್ ಕಂಟ್ರೀಸ್ ಹೋಗೋ ಚಾನ್ಸಸ್ ಇದೆ. ಇವರಿಗೆ ಏರ್ಲೈನ್ಸು ಕೂಡ ಇವರಿಗೆ ಸೂಟಬಲ್ ಆಗುತ್ತೆ. ಇವೆಲ್ಲ ಇವ್ರಿಗೆ ಒಳ್ಳೆ ಪ್ರೊಫೆಷನ್ಸ್. ಈ ಒಂದು ಪ್ರೊಫೆಷನ್ಸ್ನ, ಈ ಒಂದು ಕೋರ್ಸಸ್ನ ಇವರು ತಗೊಂಡ್ರೆ ಅವ್ರ ಜೀವನದಲ್ಲಿ ಇವರು ಒಳ್ಳೆ ಒಂದು ಉನ್ನತವಾದ ಸ್ಥಾನನ ನೋಡ್ಬೋದು, ಅವರು ಜೀವಿಸ್ಬೋದು, ಲಕ್ಸುರಿಯಸ್ ಲೈಫ್ನ ಪಡಿಬೋದು, ಒಳ್ಳೆ ಹೆಸರು ಕೀರ್ತಿ ಎಲ್ಲ ಸಕ್ಸಸ್ನ ಇವರು ಪಡಿತಾರೆ. ಇವ್ರಿಗೆ ಇಷ್ಟ ಇಲ್ಲದೆ ಇರುವ ಒಂದು ಕೋರ್ಸಸ್ನ ತಗೊಂಡು ತುಂಬ ಕಷ್ಟಪಟ್ಟು ಓದೋಕ್ಕಿಂತ ಇವ್ರಿಗೆ ಯಾವುದು ಸೂಟಬಲ್ ಆಗುತ್ತೋ ಅವರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಯಾವ್ದು ತಗೊಂಡ್ರೆ ಅವರು ತುಂಬ ಸುಲಭವಾಗಿ ಓದಿ ಒಳ್ಳೆ ಹೆಸರನ್ನ ಪಡಿತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.